ನೋಡಿ ವೀಕ್ಷಕರೇ, ಇದೇನು ಬಿಲ್ ಇದೆಯಲ್ಲ, ಒಳ ಮೀಸಲಾತಿ ಬಿಲ್ಲನ್ನು ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರದವರು ವಾಪಸ್ ಕಳಿಸಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ. ಇದನ್ನು ಪರಿಶೀಲನೆ ಮಾಡಿ ನೀಟಾಗಿ ಯಾರಿಗೂ ತೊಂದರೆ ಆಗಲಾರ್ದಂಗೆ ಮಾಡಿ ಕಳಿಸಿ ಅಂತೇಳಿ. ಆದರೆ ಸರ್ಕಾರ ಏಕಾಏಕಿ ಆದೇಶವನ್ನು ಹೊರಡಿಸ್ಬಿಟ್ಟಿದೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಅರ್ಜಿ ಹಾಕಿ ಅಂತೇಳಿ. ಇದೇನು ಮಾನಗೆಟ್ಟಂತಹ ಒಂದು ಆದೇಶ ಅಲ್ವಾ? ಯಾರು ಮಾಡಿದ್ದು ಇದನ್ನು? ಯಾಕಾಗಿ ಮಾಡಿದ್ದು? ಅಂದರೆ ರಾಜ್ಯಪಾಲರಿಗೆ ಮರ್ಯಾದೆನೇ ಇಲ್ವಾ? ಇಡೀ ರಾಜ್ಯ ಸರ್ಕಾರವನ್ನು ಕಂಟ್ರೋಲ್ ಮಾಡುವಂಥವರೇ ರಾಜ್ಯಪಾಲರು, ರಿಮೋಟ್ ಕಂಟ್ರೋಲ್ ಅವರು. ಅವ್ರಿಗೆ ಬೆಲೆ ಇಲ್ವಾ? ಅವ್ರಿಗೆ ಗೊತ್ತಿಲ್ಲದಂಗೆ ಈ ಆದೇಶವನ್ನು ಹೊರಡಿಸ್ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಗುಮಾನಿನೂ ಇದೆ ವೀಕ್ಷಕರೇ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಪರಿಶಿಷ್ಟ ಜಾತಿಯವರು ಒಗ್ಗಟ್ಟಾಗಿ 101 ಹೋಗಿ ಒಗ್ಗಟ್ಟಾಗಿ ಹೋರಾಡಬೇಕಾದ ಪರಿಸ್ಥಿತಿ ಇದೆ. ಇಲ್ಲದಿದ್ದರೆ ಯಾವುದೋ ಒಂದು ತಮ್ಮ ರಾಜಕೀಯ ಲಾಭಕ್ಕಾಗಿ ಈ ಮೀಸಲಾತಿಗಳನ್ನು ಮಾಡಿಕೊಂಡು ನಾವು ಹೋರಾಟಗಳನ್ನು ಮಾಡಿಕೊಂಡೇ ಜೀವನ ಸವಿಸಬೇಕಾಗುತ್ತೆ ಹೊರತು ನಮ್ಮ ಮಕ್ಕಳ ಶಿಕ್ಷಣ ಹಾಳು ಮಾಡಿಕೊಂಡು ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇದೆ.